ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡೇ ಫಾರ್ ಮೀ. ನನಗೆ ಇವತ್ತು ಒಂದು ಮುಖ್ಯವಾದ ದಿನ. ಏನಪ್ಪ ಅಂತಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ಇವತ್ತೆಲ್ಲ ನನ್ನ ಬರ್ತ್ಡೇ ಹೇಗಿರುತ್ತೆ, ಈ ದಿನಾನ ನಾನು ಹೇಗೆಲ್ಲ ಕಲಿತೀನಿ ಅನ್ನೋದನ್ನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ಬೆಳಗ್ಗೆನೇ ನಾನು ಸ್ನಾನ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ, ಮನೆಗಳೆಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನೇನಿದ್ರು ಹೋಗಿ ಪೂಜೆ ಮಾಡಬೇಕು. ಮಕ್ಕಳೆಲ್ಲನೂ ಒಬ್ಬೊಬ್ಬರಾಗಿ ಎದ್ದೊಳ್ತಾ ಇದ್ದಾರೆ. ಸೊ ಇನ್ನೇನು ಇವತ್ತು ನನ್ನ ದಿನ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಸೊ ಇವತ್ತು ಹೇಗಿರುತ್ತೆ ಏನು ಅಂತ, ಹೇಗೆ ಕಲಿತೀನಿ ಎಲ್ಲ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಹಾಗೂ ಏನಾದರೂ ಡಿಫ್ರೆನ್ಸಸ್ ಇರುತ್ತಾ ಇವತ್ತು ಅಂತ ನಾನು ನೋಡ್ತೀನಿ. ಸೊ ನನ್ನ ವೀಡಿಯೋನ ಇವತ್ತು ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡ್ತಾಯಿರಿ. ನನ್ನ ಚಾನಲ್ನ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈಗಂತೂ ಬೆಳಗ್ಗೆನೇ ಎಲ್ಲ ಎದ್ದಿದ್ದರಿಂದ ಅವ್ರಿಗೆಲ್ಲನೂ ಕಾಫಿ, ಟೀ ಇದೆಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ಜೊತೇಲಿ ಮಕ್ಕಳಿಗೆ ಸ್ವಲ್ಪ ಸರಿ ಸರಿ ಅಂತೀನಿ, ಗಂಜಿ ಮಾಡಬೇಕಿತ್ತಲ್ವ. ಸರಿ ಚಿಕ್ಕವನಿಗೆ ಜಶಿಗೆ ತಿನ್ನಿಸೋದು, ಇದು ಗಂಜಿ ದೊಡ್ಡವನಿಗೆ ಕೊಡೋದು. ಈಗ ನಿನ್ನೆ ಬೆಳಗ್ಗೆ ತಾನೇ ನಮ್ಮ ಅತ್ತಿಗೆ ಮಗಳು ಬಂದಿದ್ದಾಳೆ, ಜಾನು. ಸೊ ಅವಳು ಇವಾಗ ಗಂಜಿನೇ ಕೊಡೋಣ ಅವಳಿಗೂ ಅಂತ. ಯಾಕಂದರೆ ಅವರು ಆಂಧ್ರ ಕಡೆ ಬಿಸಿಲಿಗಿದ್ದು ಅವಳಿಗೆ ಜಾಸ್ತಿ ಒಂಥರ ಹೀಟ್ ಆಗಿಬಿಟ್ಟಿದೆ. ಸೊ ತಂಪಾಗುತ್ತಲ್ವ ರಾಗಿ ಗಂಜಿ ಅಂದರೆ, ಹಾಗಾಗಿ ಅವಳಿಗೂ ಸೇರಿಸಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮಗೆ ಟೀ ಮತ್ತು ಅತ್ತೆಗೆ ಕಾಫಿ ಎಲ್ಲನೂ ರೆಡಿ ಮಾಡಿಬಿಟ್ಟು ನೀರು ಕುದೀತಾ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ನಾನು ಸನಿಗೆ ಸರಿ ಮಾಡೋಕ್ಕೆ ಯಾವ ಹಿಟ್ಟನ್ನು ಯೂಸ್ ಮಾಡ್ತೀನೋ ಸೊ ಇವನಿಗೂ ಅದೇ ಹಿಟ್ಟನ್ನ ಕೊಡೋದು ನಾನು. ಯಾಕಂತಂದರೆ ಅದರಲ್ಲಿ ಅಜ್ಜಿ ಹಿಟ್ಟು ರೆಡಿ ಮಾಡಬೇಕಾದ್ರೆ ಎಲ್ಲನೂ ಹಾಕಿರ್ತಾಳಲ್ವ, ಹಾಗಾಗಿ ಅದನ್ನೇ ಕೊಡ್ತೀನಿ. ಅದೆಲ್ಲ ಮುಗ್ದಿದ್ದಾದಮೇಲೆ ದೇವ್ರ ಪೂಜೆ ಕೂಡ ಮುಗಿಸ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆನೇ ಆಗೋಗಿದೆ. ಇನ್ನು ಟಿಫನ್ಗೆ ನಮ್ಮ ಮಾವ ರೆಡಿ ಮಾಡ್ತಾಯಿದ್ರು. ಇನ್ನು ಮಕ್ಕಳಂತೂ ಬೆಳಗ್ಗೆ ಗೊತ್ತಿರೋದೇ ಅಲ್ವಾ, ಫೋನಲ್ಲಿ ಹಿಡ್ಕೊಂಡು ಕೂತಿದ್ದಾರೆ, ಎದ್ದು ಗಂಜಿ ಎಲ್ಲ ಕುಡಿದ್ಬಿಟ್ಟು. ಸೊ ಇವತ್ತು ಟಿಫನ್ಗೆ ಮಾವ ಉಗ್ಗಾನಿ ಅಂದರೆ ಕಳೆಪುರಿ ಚಿತ್ರಾನ್ನ ಮತ್ತು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಎಲ್ಲನೂ ಮಾಡಿದ್ದಾರೆ. ಸೊ ಅದನ್ನೆಲ್ಲನೂ ಸನಿನ ಮಲಗಿಸ್ಬಿಟ್ಟು ಸ್ವಲ್ಪ ನಿಧಾನವಾಗಿಯೇ ತಿಂದ್ವಿ. ಇನ್ನು ಮಧ್ಯಾಹ್ನಕ್ಕೆ ನಾನಂತೂ ಇವತ್ತು ಸಂಡೇ ಬೇರೆ ಆಗಿದ್ದರಿಂದ ಸ್ಪೆಷಲ್ಗೆ ಅತ್ತೆ ಒಂದು ಸ್ವಲ್ಪ ಮಟನ್ನು ಚಿಕನ್ ಕೂಡ ತರಿಸಿದ್ರು. ಸೊ ಒಂದು ಕಡೆ ಮಟನ್ಗೆ, ಇನ್ನೊಂದು ಕಡೆ ಚಿಕನ್ಗೂ ಕೂಡ ಇಟ್ಬಿಟ್ಟಿದ್ದೀನಿ. ಮಟನ್ಗೆ ಏನೇನು ಬೇಕೋ ಎಲ್ಲ ಹಾಕಿಬಿಟ್ಟು ವಿಸಿಲ್ನ ಇಟ್ಟೆ. ಇನ್ನು ಚಿಕನ್ ಅಂತೂ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಚಿಕನ್ ಮತ್ತು ಮಟನ್ ಎಲ್ಲನೂ ನಾವು ಆಂಧ್ರ ಸ್ಟೈಲ್ನಲ್ಲೇ ಮಾಡೋದು. ಒಂದು ಸ್ವಲ್ಪ ಮಸಾಲೆ ಮತ್ತು ಎಣ್ಣೆ ಖಾರ ಕೂಡ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಇದೆಲ್ಲ ಆದಮೇಲೆ ನಾನು ಸಂಜೆ ದೇವಸ್ಥಾನಕ್ಕೆ ಹೊರಟಿದ್ವಿ, ಮಕ್ಕಳನ್ನ ಕೂಡ ಕರ್ಕೊಂಡು ಎಲ್ಲನೂ. ನಮ್ಮ ಜಶಿ ಅಂತೂ ಹೊರಗಡೆ ಹೋಗ್ತಿದ್ವಿ ಅಂತ ತುಂಬ ಎಕ್ಸೈಟ್ ಆಗಿದ್ದಾನೆ, ಅದಕ್ಕೆ ಕಚ್ತಾ ಇದ್ದಾನೆ ಹ್ಯಾಪಿ ಇದಕ್ಕೆ. ಸೊ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದರಿಂದ ನಾನು ಮಧ್ಯಾಹ್ನ ನಾನ್ ವೆಜ್ ಅಂತೂ ತಿನ್ನಲಿಲ್ಲ. ಸೊ ಮೊಸರನ್ನ ತಿಂದಿದ್ದೆ. ಅದಕ್ಕೆ ಈಗ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಲೇಬೇಕಲ್ವ, ಅದು ಒಂಥರ ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ಇದು ಬಂದು ಕೋಟೆ ದೇವಸ್ಥಾನ. ಇದು ಆಪೋಸಿಟ್ ರಾಗಿ ಮರ, ಅರಳಿಕಟ್ಟೆ ಎಲ್ಲ ಇದೆ. ಇದು KR ಪುರಂ ಹತ್ರ ಇರೋದು. ನಮ್ಮ ಲೊಕೇಶನ್ಗೆ ನಿಯರ್ ಬೈ ಇರುತ್ತೆ. ಸೊ ಈ ದೇವಸ್ಥಾನಕ್ಕೆ ಬಂದು ತುಂಬ ದಿನ ಆಯಿತು. ಅದಕ್ಕೆ ಇಲ್ಲಿ ಈ ದೇವಸ್ಥಾನದಲ್ಲಿ 3 ದೇವರು ಒಟ್ಟಿಗೆ ಇರೋದು, ಅಂದರೆ ಒಂದೇ ಲೊಕೇಶನಲ್ಲಿ 3 ದೇವಸ್ಥಾನ ಒಂದೇ ದೇವಸ್ಥಾನ ಆಗಿದೆ. ಸೊ ಅದಕ್ಕೆ ಬರಬೇಕು ಅಂತ ಆಸೆ ಆಯಿತು, ಅದಕ್ಕೆ ಇಲ್ಲಿಗೆ ಬಂದೆ. ಇದು ಬಂದು ಫಸ್ಟ್ ಶಿವನ ದೇವಸ್ಥಾನ. ಇಲ್ಲಿ ಆಪೋಸಿಟ್ ನಂದಿ ಎಲ್ಲ ಕೂಡ ಇದೆ. ಮಕ್ಕಳಂತೂ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ನೆಕ್ಸ್ಟ್ ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ಈ ಕಡೆ ಬಂದು ಆಂಜನೇಯ ದೇವಸ್ಥಾನ ಇದೆ. ಸೊ ನಾವು ಫಸ್ಟ್ ಒಂದು ಕಡೆಯಿಂದ ಹೋಗಿಬಿಡೋಣ ಅಂತ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಯಜಮಾನ್ರು ನಾನ್ ವೆಜ್ ತಿಂದಿದ್ದರಿಂದ ಅವರು ಒಳಗಡೆಗೆ ಬರಲಿಲ್ಲ. ಇನ್ನು ನಾನೇ ಮಕ್ಕಳನ್ನ ಕರ್ಕೊಂಡು ಹಾಗೆ ಹೋಗಿದ್ದೆ. ಇನ್ನು ನಮ್ಮ ಜಶಿ ಅಂತೂ ಹಾಗೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದ. ಮಕ್ಕಳಿಗೆ ಇನ್ನು ಆಟ ಅಂದರೆ ಆಟ ಆಗೋಗಿತ್ತು, ಶುರು ಮಾಡ್ಕೊಂಬಿಟ್ಟಿದ್ರು. ಇದು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ
ಅವರು ವೀಡಿಯೋನ ಮಾಡಬಾರ್ದು, ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ನಾನು ಸೈಲೆಂಟಾಗಿ ಒಂದು ಕ್ಲಿಪ್ನಂತೂ ತೊಗೊಂಬಿಟ್ಟಿದ್ದೆ. ಇಲ್ಲಿ ಏನಾದರೂ ಫಂಕ್ಷನ್ಸ್ ಕೂಡ ಮಾಡ್ತಾರೆ ಫ್ರೆಂಡ್ಸ್, ಹಾಗಾಗಿ ಎಲ್ಲ ಡೆಕೋರೇಷನ್ ಲೊಕೇಶನ್ ಕೂಡ ಇದೆ ಪ್ಲೇಸ್. ಇನ್ನು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಒಳಗಡೆ ಹೋಗಿ ಒಂದು ನಮಸ್ಕಾರ ಅಂತೂ ಮಾಡ್ಕೊಂಬರೋಣ ಅಂತ ನಾವು ಪೂಜೆ ಅದೆಲ್ಲ ಏನೂ ಮಾಡ್ಸೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹೋಗಿ ಆರತಿ ತಗೊಂಡು ಬಂದ್ವಿ. ಇನ್ನು ಮಕ್ಕಳೆಲ್ಲನೂ ತುಂಬ ಆಟ ಆಡ್ತಾಯಿದ್ರು. ಬರ್ರಿ ಅಂತಂದರೆ ಬರೋದಕ್ಕೆ ಅವ್ರಿಗೆ ಮನಸ್ಸೇ ಆಗಲಿಲ್ಲ. ಮಾಮೂಲಿ ಈ ಥರ ವಿಶಾಲವಾಗಿರೋ ಪ್ಲೇಸಸ್ ನೋಡಿದ್ರೆ ಆಟ ಆಡೋದು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಇನ್ನು ಬಂದಮೇಲೆ ಹೊರಗಡೆ ಅಂತೂ ಒಂದು ಸ್ವಲ್ಪ ಮೆಮೊರಿಗಿರಲಿ ಅಂತ ನಮ್ಮ ಜೆಶಿ ಅಂತೂ ಸ್ವಲ್ಪ ಅವನಿಗೆ ನಿದ್ದೆ ಮೂಡು ಹೊಟ್ಟೆ ಹಶ್ವು ಎರಡೂ ಆಗಿ ಬರ್ತಾಯಿದ್ದರಿಂದ ಕರೆಕ್ಟಾಗಿ ಇರಲಿಲ್ಲ. ಇದಂತೂ ನಾವು ಎಲ್ಲ ಗ್ರೂಪ್ ಫೋಟೋ ಒಂದು ತಗೊಂಡ್ವಿ. ಅದೆಲ್ಲ ಆದಮೇಲೆ ಇನ್ನು ರಿಟರ್ನ್ ಅಂತೂ ಬರ್ತಾಯಿದ್ವಿ. ಇದು ಕೆ ಆರ್ ಪುರಮ್ಮು ಬಸ್ ಸ್ಟ್ಯಾಂಡ್ ಹತ್ತಿರ. ಇಲ್ಲೂ ಕೂಡ ಗಣೇಶ ದೇವಸ್ಥಾನ ಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿ ಇನ್ನು 2 ದೇವಸ್ಥಾನ ಇದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಆವಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಅದು ತುಂಬ ಚೆನ್ನಾಗಿ ನೆನಪಿದೆ ನನಗೆ, ಇದೇ ಗಣೇಶ ದೇವಸ್ಥಾನ. ಇಲ್ಲಿ ಪಕ್ಕದಲ್ಲಿ ಇನ್ನು 2 ಚಿಕ್ಕ ಚಿಕ್ಕ ದೇವಸ್ಥಾನಗಳು. ಸೊ ಇದು ಬಂದು ಕೆ ಆರ್ ಪುರಂ ಬಸ್ ಸ್ಟ್ಯಾಂಡು. ಇನ್ನು ಇಲ್ಲಿಂದ ಮನೆಗಂತೂ ಹೊರಟಿದ್ದೀವಿ. ಟೈಮ್ ಅಂತೂ ಆಲ್ಮೋಸ್ಟ್ ಆಗೋಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಬರ್ಡೇ ವ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.